ಭೀಮಸೇನನ ಮಹಾಪರಾಕ್ರಮವನ್ನ ಜರಾಸಂಧನಂದದ
ತಿಳಿಸದೆ ಬಂತೆ ಎಂದು ಚಿರದಲ್ಲಿ ಸಮ್ಮಾನಿಸುತ್ತ ನಿಲ್ಲಿಸಿದನು ತಿಂಗಳು ಪವನನಂದನನ ಶಿಶುಪಾಲ ನಿಲ್ಲಿಸಿದನು ತಿಂಗಳು. ವ್ಯಾಸ ಒಂದೊಂದು ಕಡೆ ಒಂದೊಂದು ಶಬ್ದ ಪ್ರಯೋಗ ಮಾಡ್ತಾನೆ. ನಡೆದು ಶೋಧಿಸಿ ರೋಚಮಾನನ ಶೋಧಿಸಿದಂತೆ ಏನೇನಿದೆ ಸಾರ ಪುಸ್ತಕಗಳೆಲ್ಲ ತಗೊಂಡು ಬಿಟ್ಟ. ಅವನ ಸತ್ವವನ್ನ ಶೋಧನೆ ಮಾಡಿಬಿಟ್ಟ. ಎರಡರ್ಥ ಐತಿ. ಹಿಡಿದು ಬಿಟ್ಟನು ಸರ್ವರಿತ್ತನ ಅನ್ನತಕ್ಕಂಥ ಅವನನ್ನ ಹಿಡಿದು ಬಿಟ್ಟನು, ಸೋಲಿಸಿದ, ಮತ್ತೆ ಅವನನ್ನ ಸ್ವತಂತ್ರವಾಗಿ ಮಾಡಿದ, ಅವನಿಂದ ಕಪ್ಪಮಾಣಿಕೆಗಳನ್ನು ಪಡೆದ. ಹೀಗೆ ನಾನು ಎಲ್ಲ ಕಡೆ ಜಗವನ್ನ ಪಡೆಯುತ್ತಾ ಚೇದಿ ದೇಶದ ಸಮೀಪಕ್ಕೆ ಬಂದದಂತೆ. ಮುಂದಣ ಚೇದಿ ದೇಶ ಚೈತ್ಯ ರಾಜ ಅಂದರೆ ಶಿಶುಪಾಲ. ಆ ಶಿಶುಪಾಲ ಯಾರು ಅಂದ್ರೆ ಭೀಮಸೇನನ ಅಪಚಿ ಮಗ ಅಂತ ಕರೆಯುತ್ತಾರೆ. ಅಪಚಿ ಅಂದ್ರೆ ಚಿಕ್ಕವ್ವ ಅಂತ. ಕುಂತಿ ದೇವಿಯ ಸಹೋದರಿ ಶ್ರುತಶ್ರವಾದೇವಿ. 4 ಮಂದಿ ಸಹೋದರಿಯರವರು. ಅದರಲ್ಲಿ ಶ್ರುತಶ್ರವೆ ಮತ್ತು ದಮಘೋಷ ದಂಪತಿಗಳ ಮಗ ಶಿಶುಪಾಲ. ಅವನ ರಾಜ್ಯದ ಸನಿಹಕ್ಕೆ ಬಂದರಂತೆ. ಗುಡಿ ಸೇವಿಸಾಳರು. ಜೋರು ರಣರಂಗದ ಕಹಳೆಯ ಧ್ವನಿ ಕೇಳಿಸಿಬಿಡ್ತು. ಗಡಬಡ ಇದೆ ಏನಪ್ಪ ಇದು ಗದ್ದಲ ಅಂತ ನೋಡಿದನಂತೆ ಶಿಶುಪಾಲ. ಭೀಮಸೇನನ ಪಡೆಯಲು ಯಾರು ಏನು ಗಲಾಟೆ ಅಂತ ಭೀಮಸೇನ ಬರ್ತಾ ಇದ್ದಾನೆ ಅಂತ ಸುದ್ದಿ ಬಂತು. ಶಿಶುಪಾಲವನ್ನು ಕಂಡ ಉಚಿತದಲ್ಲಿ ಬೇಗ ಬಂದು ಭೀಮಸೇನನನ್ನ ನೋಡಿದರಂತೆ. ಯಾಕೆಂದ್ರೆ ತನ್ನ ದೊಡ್ಡಮ್ಮನ ಮಗ ಆಗಬೇಕು. ಎಲ್ಲ ಬಂಧುಗಳೇ. ಮಹಾಭಾರತದಲ್ಲಿ ನಾವು ನೋಡ್ತಕ್ಕಂಥ ಇದೆಲ್ಲ ಯಾದವರು, ಕೌರವರು, ಗುರುಗಳು ಎಲ್ಲ ಬಂಧುಗಳೇ. ದ್ವಾಪರ ಯುಗದಲ್ಲಿ ದೈತ್ಯರೆಲ್ಲರೂ ರಾಜರ ವಂಶದಲ್ಲಿ ಹುಟ್ಟುಬಿಟ್ಟಿದ್ದಾರೆ. ಶಿಶುಪಾಲನಾಗಲಿ ಜರಾಸಂಧ ಆಗಲಿ ಇವರೆಲ್ಲರೂ ಕೂಡ ಹುಟ್ಟಿದ್ದಾರೆ. ನಾನು ತಮಾಷೆ ಮಾಡ್ತೇನೆ, ಅನ್ಯಥಾ ಭಾವಿಸಬಾರ್ದು. ಕಲಿಯುಗದಲ್ಲಿ ಅವರೆಲ್ಲ ರಾಜ
ತೆತ್ತುದ ಹೇಳಲಾಗಿದೆ. ಅವನು ಕೊಟ್ಟ ಸಂಪತ್ತನ್ನ ಇಷ್ಟು ಅಂತನಾಗಿ ಹೇಳಲಿಕ್ಕೆ ಆಗೋದಿಲ್ಲ ಅಂತಾರೆ ವೈಶಂಪಾಯನರು. ಇನ್ನು ಮುಂದೆ ಕಾಶಿರಾಜನನ್ನು ಕೊಂದ, ಸುಪಾರ್ಶ್ವರ ಮೇಲೆ ನಡೆದ ಗಯನ ಮತ್ಸ್ಯನ ಗಿರಿದನ ಭೀಮ ಗಯಾಸುರನನ್ನ ಮತ್ಸ್ಯರಾಜನನ್ನ ಗೆದ್ದು ಅವರಿಂದ ಕಾಣಿಕೆಯನ್ನ ಸ್ವೀಕಾರ ಮಾಡಿದ್ದಾನೆ. ವಿದೇಹರಾಜನನ್ನ ಗೆದ್ದಿದ್ದಾನೆ. ಆನಂತರದಲ್ಲಿ ಅನೇಕ ಕಿರಾತ ಬಲವು ಅಂಗಳಿಸಿ ಕಾಯಿದು ಅನಂತವಾದವೊಳಗೆ 7 ಮಂದಿ ಮಹಾಪರಾಕ್ರಮಿಗಳಾದಂತಹ ಅವರೆಲ್ಲರೂ ಕೂಡ ಎದುರಿಸಿದರಂತೆ. ಭೀಮಸೇನ ಅವರೊಡನೆ ಕಾದಿದ್ದಾನೆ. ಹೀಗೆ ಇನ್ನು ಎದುರಿದ್ದಂತಹ ಅವರನ್ನ ಪುಡಿ ಮಾಡಿದ್ದಾನೆ. ಜರಾಸಂಧನನ್ನೇ ಪುಡಿ ಮಾಡಿದವನು, ಕೀಚಕರನ್ನೇ ಮಾಂಸದ ಮುದ್ದೆ ಮಾಡಿದವನಿಗೆ ಇವರು ಯಾವಾಗ ಪುಡಿ ಮಾಡಿದನು. ನಿಷಾದ ವರ್ಗವ ಗೆಳತಿ ನಿಷದನ ಬೈದು ಸೆಳೆದವು ಸಕಲ ವಸ್ತುಗಳು. ಭೀಮಸೇನನಿಗೆ ಹೀಗನ್ನೋದು ಗೊತ್ತಿಲ್ಲ, ಹೀಗೆ ತಗೊಳ್ಳೋದೇ ಗೊತ್ತು. ಅಂಥ ಪರಾಕ್ರಮಿ ಏಕಚಕ್ರ ನಗರದಲ್ಲಿ ನೋಡಿದ್ದೇವೆ. ಅವನು ಕುಂಬಾರನ ಮನೆಯಿಂದ ಒಂದು ಮಡಕೆಯನ್ನು ತಗೊಂಡು ಹೋಗಿ ಮನೆ ಮುಂದೆ ಇರುತ್ತಾ ಇದ್ದ. ಭವತಿ ಭಿಕ್ಷಾದೇಹಿ ಅಂತ ಕೇಳ್ತಾ ಇರಲಿಲ್ಲ. ಅನ್ನಂತೆ ಅಂದ ತಕ್ಷಣ ಒಳಗಡೆ ಇದ್ದವರು ತಂದು ಅದನ್ನು ತುಂಬಿಸಿ ಬಿಡೋರು. ಯಾಕೆಂದ್ರೆ ಕ್ಷತ್ರಿಯನಾದವನು ಬೇಡಲಿಕ್ಕೆ ಅಲ್ಲ, ಅವನೇನಿದ್ರು ಕೊಡುವಂತಹ ಧಾತ. ಇದನ್ನು ಭೀಮಸೇನ ಪಾಲನೆ ಮಾಡಿದ್ದಾನೆ. ಹೀಗೆ ದಂಡಧಾರ ಮಗದ ಗಿರೀಶ, ಅವನ ಮಗದೇಶ ಗಿರಿವ್ರತರಾದ ಅವನನ್ನ ಹೀಗೆ ಅನೇಕರನ್ನು ಗೆದ್ದು ಬಂದಿದ್ದಾನೆ. ಕರ್ಣವನ್ನು ಬಿಟ್ಟಿಲ್ಲ. ಅದನ್ನು ಹೇಳ್ತಾ ಇದ್ದಾರೆ ಕುಮಾರವ್ಯಾಸ ಕವಿ. ಆತನ ಅಲ್ಲಿ ತಿಳಿದು ಕರ್ಣನ ಗೆದ್ದು ಕರ್ಣನನ್ನು ಗೆದ್ದಿದ್ದಾನೆ. ಕಪ್ಪವ ಸೆಳೆದು ಹೀಗೆ ಅನೇಕ ಪ್ರದೇಶಗಳನ್ನು ಗೆದ್ದು ಆ ಸಂಗ್ರಹ ಮಾಡಿದಂತಹ ವಸ್ತುಗಳನ್ನ ತಾನು ಇದಕ್ಕೆ ಹಸ್ತಿನಾವತಿಗೆ ಅಲ್ಲಲ್ಲೇ ಕಳಿಸಿಕೊಟ್ಟು ಪುರವರವನಲ್ಲಿಂದ ಮೌಲ್ಯದ ತೆರಳಿಕೆಯ ಮಾಡಿದನು. ಆಮೇಲೆ ಕೂಡಲು ಹರಿದು ಸಮುದ್ರ ಸೇನನ ಸರ್ವಗವತೆ ಸಮುದ್ರ ಸೇನ ಅಂತ ಹೇಳಿ ಅವನನ್ನ ತಾನು ಒರೆಸಿ ಎದುರು ಬಿದ್ದವರನ್ನ ಒರೆಸಿ ಹಾಕುವಂತ ಸ್ವಭಾವ ಇವನಿಗೆ. ಅವನ ಬಂಡವಾಳವನ್ನು ಹೇರಿಸಿ ಮರಳಿ ವಂಗವನ್ನು ಅಪ್ಪಳಿಸಿದನು. ವಂಗ ಇವತ್ತು ಬಂಗಾಳ ಅಂತ ಕರೀತೇವೆ ಅಂತ ವಂಗ. ಅದನ್ನ ಅಪ್ಪಳಿಸಿದನು ದುಗ್ಧಕರು ಸಹಿತ. ಅವನನ್ನು ಅಪ್ಪಳಿಸಿ ಮತ್ತೊಮ್ಮೆ ಏನೋ ಹೇಳಲಾರದವರು ಜನ್ಮದಲ್ಲಿಯೂ ಕೂಡ ಹಾಗೆ ಮಾಡಿ ಅವರಿಂದ ಕಪ್ಪ ಕಾಣಿಕೆಗಳನ್ನು ಸಂಗ್ರಹ ಮಾಡಿಕೊಂಡು ಮುಂದೆ ಹೊರಟಿದ್ದಾರೆ. ಧಾಳಿ ಹರಿದುದೋ ಪಂಚಗೂಳ ವರಾಳ ಓಡ್ಡಿಯರ ಆಂಧ್ರಾಜಳಾಂಧ್ರಾಳಿಗಳನ್ನು ಅಪ್ಪಳಿಸಿ ಕೂಡಿಸಿದನು ಮಹಾದನವ ಮೇಲು ದುರ್ಗದ ಪಾರ್ವತೇಯರಿಗೆ ಆಳು ಹರಿದುದು ಸಂದುಗೊಂದಿಯ ಶೈಲ ಗುಹೆಗಳು ಅರಸಿ ಹಿಡಿದನು ಬಹಳ ಧನಯುತರ. ಆಂಧ್ರ ಪ್ರದೇಶಗಳನ್ನು ಪಂಚಗೌಳವ ಆ ಸಂಸ್ಥಾನಗಳನ್ನ ಅಪ್ಪಳಿಸಿ ಕೂಡಿಸಿದನು ಮಹಾದನ. ಅವರೆಲ್ಲರಿಗೂ ಕೂಡ ತಲೆ ಎತ್ತದಂತೆ ಮಾಡಿ, ತನ್ನ ಮೇಲೆ ಕೈಯೆತ್ತದಂತೆ ಮಾಡಿ ಮಹಾಧನವನ್ನ ಹೇರಿಸಿದರಂತೆ ಬಂದಿಗಳಲ್ಲಿ. ಮೇರು ದುರ್ಗದ ಪಾರ್ವತಿಯರು ಪರ್ವತ ಪ್ರದೇಶಗಳು. ಪಾರ್ವತಿಯರು ಅಂತಂದ್ರೆ ಪರ್ವತ ಗುಡ್ಡಗಾಡಿನ ಪ್ರದೇಶಗಳು. ಅವರಿಗೆ ಆಳು ಹರಿಯುವುದು ಅಲ್ಲಿನ ಹೊರಟು ಸಂದುಗೊಂದಿಯ ಶೈಲ ಗುಹೆಗಳು. ಸಂದುಗೊಂದು ಯಾವುದನ್ನೂ ಬಿಟ್ಟಿಲ್ಲ. ಯಾಕೆಂದ್ರೆ ಸಂದುಗೊಂದುಗಳನ್ನೇ ಕಾಳಧನ ಶೇಖರ ಆಗುವುದು. ಪ್ರತ್ಯಕ್ಷವಾಗಿ ಕಾಣುವ ಹಣಕ್ಕಿಂತ ಸಂದುಗೊಂದುಗಳಲ್ಲಿರುವ ಅಪಾರ ಸಂಪತ್ತು. ಭೀಮಸೇನ ಸಂದುಗೊಂದುಗಳನ್ನು ಬಿಡದೆ ಶೈಲ ಗುಹೆಗಳು, ಪರ್ವತದ ಗುಹಾ ಪ್ರದೇಶಗಳಲ್ಲೂ ಕೂಡ ಬಿಡದೆ ಅರಸಿ ಹಿಡಿದನು ಬಹಳ ಧಾರ್ಮಿಕ. ಅಲ್ಲಲ್ಲೇ ಇರೋದವರು ಇವತ್ತು ಕೂಡ ನಾವು ನೋಡ್ತಾ ಇದ್ದೇವೆ. ಮಹಾಭಾರತ ಸಾರ್ವಕಾಲಿಕ ಸತ್ಯವನ್ನ ಹೇಳುವಂಥದ್ದು. ದ್ವಾಪರ ಯುಗದ ಕಥೆ ಆದರೂ ಕೂಡ ಇದು
ಅರಸುಗಳ ಸಹಿತ ಸಂದಣಿಸಿದವು ಅಸಂಖ್ಯಾತ ರಥಯೂತ. ಈ ಮಹಾಬಲವೆರಸಿ ಭೀಮನು ಬಂದನು, ಅಣ್ಣನ ಚರಣ ಕೆರಗಿದನು. ಅರ್ಜುನನ ತಕ್ಕೈಸಿದನು ನಗುತ್ತ. ಭೀಮಸೇನ ಸರ್ವತ್ರದಲ್ಲಿ ಸಂಗ್ರಹ ಮಾಡಿದ್ದಾನೆ. ಅರಸಿದನು ನಾವೆಗಳಲ್ಲಿ, ಅಬ್ಧಿಯ ಗುರುವದಲ್ಲಿ, ಕೊಪ್ಪಿದ ಧನಾಢ್ಯರ ಮುರಿದು. ಎಷ್ಟು ಚೆನ್ನಾಗಿ ಹೇಳ್ತಾನೆ ಕುಮಾರವ್ಯಾಸ. ಧನಾಢ್ಯರು ಕೊಪ್ಪಿರ್ತಾರಂತೆ. ಧನಮದ ಅಷ್ಟಮದಗಳಲ್ಲಿ ಧನಮದ ವಿಶೇಷವಾದದ್ದು. ಇವತ್ತು ಅದನ್ನೇ ಆ ಮದ ಮುರಿತಾ ಇರೋದನ್ನ ನಾವು ಇವತ್ತು ಸಮಾಜದಲ್ಲಿ ನೋಡ್ತಾ ಇದ್ದೇವೆ. ಧನಮದ ಮರಳಿದು ಕೆಲವರದನ ದ್ವೀಪ ಪಾಲಕ. ಅನೇಕ ದ್ವೀಪಗಳ ಆ ಅಧಿರಾಜರನ್ನ ಅವರನ್ನ ತಾನು ಇದು ಮಾಡಿದ್ದಾನೆ. ಸೆರೆ ಹಿಡಿದು ಸೂರೆಯಲ್ಲಿ ಪಡೆದು ಮೇಚ್ಛ ವರ್ಗದ ತರಿವು ಶೋಧಿಸಿ ತೆಗೆದ ನಂದಿಯ ಸಾರ ವಸ್ತುಗಳು. ಮ್ಲೇಚ್ಛವನ್ನ ಆ ಅನೇಕರಾದಂತಹ ರಾಜ ಕುಟುಂಬಗಳನ್ನೆಲ್ಲ ಇದು ಮಾಡಿ ತೆಗೆದ ನಂದಿಯ ಸಾರ ವಸ್ತುಗಳ ಸಾರವತ್ತಾದ ವಸ್ತುಗಳು. ರಾಜಸೂಯ ಯಜ್ಞಕ್ಕೆ ಬೇಕಾದಂತಹ ಸಾರ ವಸ್ತುಗಳನ್ನು, ಬೇಕಾದ ಅಗತ್ಯದ ವಸ್ತುಗಳ ಎಲ್ಲವನ್ನ ತಾನು ಸಂಗ್ರಹ ಮಾಡಿದ್ದಾನೆ. ಘೋಟಕರು, ದಸ್ಯುಗಳು. ದಸ್ಯುಗಳು ಅಂತಂದ್ರೆ ಅವರು ಒಂದು ರೀತಿಯ ಒರಟಾದ ಕಾಡು ಜನಾಂಗದವರು. ದಸ್ಯುಗಳು ರಾಕ್ಷಸರಂತೆ. ಅವರನ್ನ ಯವನ ಋಷರನ್ನು ತಾಯಿದನ್ನು ಹಿಡಿದು ಅವರ ಮೇಲೆ ಆಕ್ರಮಣ ಮಾಡಿದ್ದಾನೆ. ಹೇಮ, ಮುಕ್ತ, ರಜತ, ಚಂದನ, ರಾಮಣೀಯಕ ವಸ್ತು ವಿಜಯದ ಸೀಮೆಗಳ ನಾಳರಿಯನ್ನು ಅಳವಡಿಸಿದನು. ಅವನು ಸಂಪಾದನೆ ಮಾಡಿದಂತಹ, ಸಂಗ್ರಹ ಮಾಡಿದಂತಹ ಬಂಗಾರ, ಮುತ್ತು, ರಜತ, ಚಂದನ, ಬೆಳ್ಳಿ, ಚಂದನಗಳು ಇವೆಲ್ಲವನ್ನು ನಾನು ಇಷ್ಟು ಸಂಖ್ಯೆ ಅಂತ ಹೇಳಿದ್ದಾರೆ. ಅಪರಿಮಿತವಾದಂತಹ ಆ ವಸ್ತು ಸಂಚಯನವನ್ನು ಮಾಡಿದ್ದಾನೆ. ಹೀಗೆ ಹಿಂತಿರುಗಿ ಬಂದ ದಿಗ್ವಿಜಯಿಯಾಗಿ 100 ಯೋಜನ ಅಡ್ಡಗಲ, 100 ಯೋಜನ ಉದ್ದದ ದ್ರವ್ಯವನ್ನು ತಂದಿದ್ದಾನಂತೆ ಭೀಮ. ಅಪಾರವಾದಂತಹ ಧನರಾಶಿ. ಹೀಗೆ ಹಿಂತಿರುಗಿದಂತಹ ಆ ಅನಿಲ ಜನ ವಾಯುಸುತನಾದಂತಹ ಭೀಮನ ಮಹಾದ್ಭುತ ತರದ ವಸ್ತುವನ್ನು ಭೂಮಿ ತಡಗಳಿಕಾಗಲಿರುವಂತೆ ಅದರ ಭಾರವನ್ನು. ಹೀಗೆ ಆ ಭೀಮಸೇನ ತಂದ ದ್ರವ್ಯದ ಆ ಒಂದು ಅಪಾರವಾದ ತೂಕವನ್ನು ಭೂಮಿ ತಡಗಳಿಕಾಗಲಿಲ್ಲ. ಆನಲಾಪುದೇ ಧರಣಿಯೇ ಸಂತಣಿಸಿದವು ಅಸಂಖ್ಯಾತ ರಥಯುತ. ಅನೇಕ ರಥಗಳಲ್ಲಿ, ಬಂಡಿಗಳಲ್ಲಿ ತುಂಬಿಸಿ ತಂದಿದ್ದಾನೆ. ರಾಜರ ಸಹಿತವಾಗಿ ಅನೇಕ ರಾಜರು ಕೂಡ ಜೊತೆಗೆ ಬಂದಿದ್ದಾರೆ. ಮಹಾಬಲಪೂರ್ಣನಾದಂತಹ ಭೀಮಸೇನ ಮಹಾಬಲನೆರೆಸಿ ಸೇನಾ ಸಹಿತನಾಗಿ ಬಂದು ಅಣ್ಣನ ಪಾದಗಳಿಗೆ ನಮಸ್ಕಾರ ಮಾಡಿದ್ದಾನೆ. ಅರ್ಜುನನನ್ನು ತಕ್ಕೈಸಿ ತನ್ನ ಸಂತಸವನ್ನು ವ್ಯಕ್ತ ಮಾಡಿದ್ದಾನೆ. ಹೀಗೆ ಭೀಮಸೇನನ ದಿಗ್ವಿಜಯ ಯಶಸ್ಪೂರ್ಣವಾದ ರೀತಿಯಲ್ಲಿ ನಡೆದಿದೆ.